ಇದು ಏನು? ಗೋಡೆಯೊಳಗೆ ಏನೋ ಇದೆ. ಅವನು ಎಚ್ಚರಿಕೆಯಿಂದ ಅದನ್ನು ಹೊರತೆಗೆದನು. ಅದು ಹಳೆಯ ಹಿತ್ತಾಳೆಯ ಮಡಿಕೆಯಾಗಿತ್ತು. ಅದರೊಳಗೆ ಕೆಲವು ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳು, ಕೆಲವು ಚಿನ್ನದ ನಾಣ್ಯಗಳು ಹಾಗೂ ಒಂದು ಸಣ್ಣ ಚಿನ್ನದ ವಿಗ್ರಹ ಇತ್ತು. ರಘು ಆಶ್ಚರ್ಯದಿಂದ ನಿಂತುಬಿಟ್ಟನು. ತಕ್ಷಣ ಆ ಮಡಿಕೆಯನ್ನು ತೆಗೆದುಕೊಂಡು ಪಕ್ಕದ ಮನೆಯ ಲಕ್ಷ್ಮಮ್ಮನ ಮನೆಗೆ ಹೋದನು. ಲಕ್ಷ್ಮಮ್ಮ, ಈ ಮಡಿಕೆ ನನಗೆ ಗುಡಿಸಲಿನ ಗೋಡೆಯೊಳಗೆ ಸಿಕ್ಕಿತು. ಇದನ್ನು ಯಾರು ಅಡಗಿಸಿಟ್ಟಿರಬಹುದು? ಮಗನೇ, ಬಹಳ ವರ್ಷಗಳ ಹಿಂದೆ ಈ ಊರಲ್ಲಿ ದರೋಡೆಕೋರರ ಕಾಟ ತುಂಬಾ ಇತ್ತು. ಜನರು ತಮ್ಮ ಅಮೂಲ್ಯ ವಸ್ತುಗಳನ್ನು ಇಂತಹ ಗೋಡೆಗಳೊಳಗೆ ಅಡಗಿಸುತ್ತಿದ್ದರು. ಈ ಮಡಕೆಯು ಅದೇ ಕಾಲದ್ದಾಗಿರಬಹುದು. ಇದರೊಳಗಿನ ಸಂಪತ್ತು ಬಹಳ ಬೆಲೆ ಬಾಳುವುದೇ ಸರಿ. ರಘು ಮಡಿಕೆಯನ್ನು ತೆಗೆದುಕೊಂಡು ಮತ್ತೆ ತನ್ನ ಗುಡಿಸಲುಗೆ ಬಂದನು. ಆದರೆ ಅವನಿಗೆ ಗೊತ್ತಿರಲಿಲ್ಲ. ಸ್ವಲ್ಪ ದೂರದಲ್ಲಿ ಬಸವರಾಜ ಎಂಬ ಮಹೇಶ್ನ ಸ್ನೇಹಿತ ಈ ಎಲ್ಲವನ್ನೂ ನೋಡುತ್ತಿದ್ದನು. ಅವನು ಓಡುತ್ತಾ ಮಹೇಶ್ನ ಮನೆಗೆ ಹೋದನು. ಮಹೇಶಣ್ಣ, ನನ್ನ ಕಣ್ಣಾರೆ ನೋಡಿದ್ದೇನೆ. ರಘುವಿಗೆ ಹಿತ್ತಾಳೆಯ ಮಡಿಕೆ ಸಿಕ್ಕಿದೆ. ಅದರೊಳಗೆ ಚಿನ್ನದ ನಾಣ್ಯಗಳು, ಚಿನ್ನದ ವಿಗ್ರಹ ಮತ್ತು ಆಭರಣಗಳಿವೆ. ನಿನ್ನ ತಮ್ಮ ಮತ್ತೆ ಶ್ರೀಮಂತನಾಡಿದ್ದಾನೆ. ಏನು ಹೇಳ್ತಿದ್ದೀಯಾ? ಈ ಗುಡಿಸಲನಲ್ಲಿ ಇಷ್ಟೊಂದು ಸಂಪತ್ತು ಇದೆ ಎಂದು ಮೊದಲು ಗೊತ್ತಿದ್ದರೆ ಅದನ್ನು ರಘುವಿಗೆ ಕೊಡುತ್ತಿರಲಿಲ್ಲ. ಈಗ ಎಲ್ಲರಿಗೂ ಗೊತ್ತಾಗಿದೆ. ಈಗ ಬಲವಂತವಾಗಿ ಕಸಿದುಕೊಂಡರೆ ಜನರೆಲ್ಲ ನನ್ನನ್ನೇ ದೂಷಿಸುತ್ತಾರೆ. ಕಸಿದುಕೊಳ್ಳಲು ಆಗದಿದ್ದರೆ ಕದಿಯಬಹುದು ಅಲ್ವಾ? ಯಾರಿಗೂ ಗೊತ್ತಾಗುವುದಿಲ್ಲ. ಮಹೇಶ್ನ ಮುಖದಲ್ಲಿ ಕುಟಿಲ ನಗು ಮೂಡಿತು. ನೀನು ಸರಿಯಾದ ಸಲಹೆ ಕೊಟ್ಟೆ. ಇವತ್ತು ರಾತ್ರಿ ಆ ಮಡಿಕೆಯನ್ನು ರಘುವಿನ ಗುಡಿಸಲಿನಿಂದ ಕದ್ದು ತರುತ್ತೇನೆ. ಆ ರಾತ್ರಿ ರಘು ಗಾಢ ನಿದ್ರೆಯಲ್ಲಿದ್ದ. ಮಹೇಶ್ ಯಾರಿಗೂ ತಿಳಿಯದಂತೆ ಗುಡಿಸಲಿನೊಳಗೆ ನುಗ್ಗಿದನು. ಹಿತ್ತಾಳೆಯ ಮಡಿಕೆಯನ್ನು ತೆಗೆದುಕೊಂಡು ಮೌನವಾಗಿ ತನ್ನ ಮನೆಗೆ ಹೋದನು. ಸಾವಿತ್ರಿ, ಕೆಲಸ ಆಯಿತು. ಬೆಳಿಗ್ಗೆ ರಘುವಿನ ಮುಖ ನೋಡಲು ಮಜಾ ಬರುತ್ತದೆ. ಮರುದಿನ ಬೆಳಿಗ್ಗೆ ರಘು ಎದ್ದ ಕೂಡಲೇ ಮಡಿಕೆ ಕಾಣಿಸಲಿಲ್ಲ. ಅಯ್ಯೋ, ನನ್ನ ಮಡಿಕೆ ಎಲ್ಲಿಗೆ ಹೋಯಿತು? ನಿನ್ನೆ ರಾತ್ರಿ ಇಲ್ಲೇ ಇಟ್ಟಿದ್ದೆ. ಯಾರು ತೆಗೆದುಕೊಂಡರು? ಅವನು ಇಡೀ ಗುಡಿಸಲಿನಲ್ಲಿ ಹುಡುಕತೊಡಗಿದನು. ಅಷ್ಟರಲ್ಲಿ ಊರಿನ ಮುಖ್ಯಸ್ಥರು ಅಲ್ಲಿಗೆ ಬಂದರು. ರಘು, ಏನ್ ಹುಡುಕ್ತಿದೀಯಾ? ತುಂಬಾ ಚಿಂತೆಯಲ್ಲಿರುವಂತೆ ಕಾಣುತ್ತಿದೆ. ರಘು ನಡೆದದ್ದನ್ನೆಲ್ಲಾ ವಿವರಿಸಿದನು. ನಿನ್ನೆ ರಾತ್ರಿ ನಿನ್ನ ಅಣ್ಣ ಮಹೇಶ್ ಈ ಗುಡಿಸಲಿನ ಸುತ್ತ ತಿರುಗಾಡುತ್ತಿರುವುದನ್ನು ನಾನು ನೋಡಿದ್ದೆ. ರಘು ಕ್ಷಣಕಾಲ ಮೌನವಾಗಿ ನಿಂತನು. ಅಂದರೆ ಅಣ್ಣನಿಗೆ ಈ ಮಡಿಕೆಯ ವಿಷಯವೂ ಗೊತ್ತಾಗಿದೆ. ಅವರು ತೆಗೆದುಕೊಂಡಿರಬಹುದು. ಹಾಗಾದರೆ ಹೋಗಿ ನಿನ್ನ ಮಡಿಕೆಯನ್ನು ವಾಪಸ್ ತೆಗೆದುಕೊಂಡು ಬಾ. ಆತ ನಿನ್ನ ಅಣ್ಣನ ಶತ್ರುನ. ಮುಖ್ಯಸ್ಥರೇ, ಅವರು ನನ್ನನ್ನು ತಮ್ಮ ಎಂದು ಒಪ್ಪಿಕೊಳ್ಳದಿದ್ದರೂ ನಾನು ಅವರನ್ನು ಅಣ್ಣನಾಗಿಯೇ ಗೌರವಿಸುತ್ತೇನೆ. ಅವರೊಂದಿಗೆ ಜಗಳ ಮಾಡುವುದಿಲ್ಲ. ನನಗೆ ಅಪ್ಪನ ಮಾತು ಇನ್ನೂ ನೆನಪಿದೆ. ಮಗನೇ, ನಿನ್ನ ಅಣ್ಣನೊಂದಿಗೆ ಯಾವತ್ತೂ ಜಗಳ ಮಾಡಬೇಡ. ನಿನ್ನ ಭಾಗ್ಯದ ಮೇಲೆ ನಂಬಿಕೆ ಇಡು. ರಘು ಆ ಮಾತುಗಳನ್ನು ನೆನಪಿಸಿಕೊಂಡು ಮೌನವಾಗಿ ನಿಂತನು. ಅಪ್ಪ ಹೇಳಿದ ಮಾತನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಅವರ ಜೊತೆ ನಾನು ಯಾವತ್ತೂ ಜಗಳ ಮಾಡುವುದಿಲ್ಲ. ಮುಖ್ಯಸ್ಥರು ರಘುವಿನ ಮಾತು ಕೇಳಿ ಮೌನವಾಗಿ ಅಲ್ಲಿಂದ ಹೊರಟು ಹೋದರು. ಸ್ವಲ್ಪ ಹೊತ್ತಿನ ನಂತರ ರಘು ತನ್ನ ಪಾಲಿಗೆ ಬಂದಿದ್ದ ಬರಳು ಜಮೀನಿಗೆ ಹೋದನು. ಅವನು ಗುದ್ದಲಿಯಿಂದ ನೆಲವನ್ನು ಅಗೆಯಲು ಆರಂಭಿಸಿದನು. ಅಷ್ಟರಲ್ಲಿ ಊರಿನ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದನು. ರಘು, ಈ ಬರಡು ಜಮೀನಿನಲ್ಲಿ ಎಂದಿಗೂ ಬೆಳೆ ಬರುವುದಿಲ್ಲ. ಯಾಕೆ ವ್ಯರ್ಥವಾಗಿ ಕಷ್ಟಪಡುತ್ತಿದ್ದೀಯಾ? ಅಣ್ಣ, ಪ್ರಯತ್ನ ಮಾಡುವುದರಲ್ಲಿ ಏನು ತಪ್ಪು? ಬದುಕಲು ಏನಾದರೂ ಕೆಲಸ ಮಾಡಲೇಬೇಕು. ಕೆಲಸ ಮಾಡುವ ಮುಂಚೆಯೇ ಫಲದ ಬಗ್ಗೆ ಯೋಚಿಸಿದರೆ ಜೀವನ ಹೇಗೆ ಸಾಗುತ್ತದೆ? ಹೀಗೆ ಹೇಳಿ ರಘು ಮತ್ತೆ ನೆಲ ಅಗೆಯಲು ಆರಂಭಿಸಿದನು. ಸ್ವಲ್ಪ ಹೊತ್ತಿನ ಬಳಿಕ ಅವನ ಗುದ್ದಲಿ ಯಾವುದೋ ಭಾರವಾದ ವಸ್ತುವಿಗೆ ಬಡಿದಿತು. ಅಯ್ಯೋ, ನೆಲದೊಳಗೇನೋ ಇದೆ. ಅವನು ಎಚ್ಚರಿಕೆಯಿಂದ ಮಣ್ಣು ತೆಗೆದು ನೋಡಿದನು. ಅದರೊಳಗೆ ಒಂದು ದೊಡ್ಡ ಹಳೆಯ ಪೆಟ್ಟಿಗೆ ಇತ್ತು.
ಅದನ್ನು ಹೊರತೆಗೆದು ತೆರೆದಾಗ ಅದರೊಳಗೆ ಚಿನ್ನದ ನಾಣ್ಯಗಳು ತುಂಬಿಕೊಂಡಿದ್ದವು. ರಘು, ಇದು ನಿಧಿ. ಬರಡು ಜಮೀನಿನ ಕೆಳಗೆ ಇಷ್ಟು ದೊಡ್ಡ ಖಜಾನೆ ಅಡಗಿತ್ತು. ನಿನ್ನ ಅದೃಷ್ಟವೇ ಎಚ್ಚರಗೊಂಡಿದೆ. ದೇವರೇ, ಇಷ್ಟು ದೊಡ್ಡ ಸಂಪತ್ತು! ಜೀವನ ಪೂರ್ತಿ ಕೆಲಸ ಮಾಡದಿದ್ದರೂ ರಾಜನಂತೆ ಬದುಕಬಹುದು. ಇದು ನಿಮ್ಮ ಕೃಪೆ. ರಘು ಸಂತೋಷದಿಂದ ಆ ಪೆಟ್ಟಿಗೆಯನ್ನು ತನ್ನ ಗುಡಿಸಲಿಗೆ ತೆಗೆದುಕೊಂಡು ಹೋದನು. ಇದನ್ನು ಕಂಡ ಗೋಪಾಲ ಓಡುತ್ತಾ ಮಹೇಶ್ನ ಮನೆಗೆ ಹೋದನು. ಅವನು ನಡೆದದ್ದನ್ನೆಲ್ಲ ಹೇಳಿದನು. ಇದನ್ನು ಕೇಳಿ ಸಾವಿತ್ರಿ ಕೋಪದಿಂದ ಮಹೇಶ್ನ ಕಡೆ ನೋಡಿದಳು. ಇದು ಏನಾಗ್ತಿದೆ? ನೀನು ಅವನಿಗೆ ಒಳ್ಳೆಯದೇನೂ ಕೊಡ್ಲಿಲ್ಲ, ಆದ್ರೂ ಅವನಿಗೆ ಅಮೂಲ್ಯ ಸಂಪತ್ತು ಸಿಕ್ಕುತ್ತಲೇ ಇದೆ. ಆ ಬರಡು ಜಮೀನನ್ನು ಯಾಕೆ ಕೊಟ್ಟೆ? ಇನ್ನು ಸಾಕು. ರಘುವಿನಿಂದ ಎಲ್ಲವನ್ನೂ ಕಸಿದುಕೊಳ್ಳುತ್ತೇನೆ. ಅವನು ಕೈ ಹಾಕಿದಲ್ಲೆಲ್ಲ ನಿಧಿ ಸಿಗುತ್ತಿದೆ. ಗುಡಿಸಿಲು, ಬಾವಿ, ಈಗ ಜಮೀನು. ಅವನನ್ನು ಊರಿನಿಂದಲೇ ಹೊರಹಾಕುತ್ತೇನೆ. ಕೋಪದಿಂದ ಮಹೇಶ್ ನೇರವಾಗಿ ರಘುವಿನ ಗುಡಿಸಲಿಗೆ ಬಂದನು. ರಘು, ಆ ಚಿನ್ನದ ಪೆಟ್ಟಿಗೆಯನ್ನು ನನಗೆ ಕೊಡು. ಅಣ್ಣ, ಇದು ಏನು ಮಾತು? ಆ ಜಮೀನನ್ನು ನೀವೇ ನನಗೆ ಕೊಟ್ಟಿದ್ದೀರಿ. ಅದರೊಳಗೆ ಸಿಕ್ಕದ್ದೆಲ್ಲವೂ ನನ್ನದೇ ಅಲ್ಲವೇ? ಇಲ್ಲ, ತಪ್ಪಾಗಿ ಆ ಜಮೀನನ್ನು ನಿನಗೆ ಕೊಟ್ಟೆ. ಈಗ ಅದು ನನ್ನದು. ಬೇಗ ಪೆಟ್ಟಿಗೆಯನ್ನು ಕೊಡು. ಅಣ್ಣ, ಹಾಗಾದರೆ ನಂದೂ ಅಂತಿರುವುದು ಯಾವುದು? ಎಲ್ಲವೂ ನಿಮ್ಮದೇ ಆಗಿದ್ದರೆ ನನಗೆ ಕೊಟ್ಟಡ್ಡೆ ಯಾಕೆ? ಮಹೇಶ್ ಕೋಪದಿಂದ ಸುತ್ತಲೂ ನೋಡಿದನು. ಅವನ ಕಣ್ಣು ಆ ವಯಸ್ಸಾದ ಹಸುವಿನ ಮೇಲೆ ಬಿತ್ತು. ಸರಿ, ಆ ಹಸುವನ್ನು ತೆಗೆದುಕೊಂಡು ಇಲ್ಲಿಂದ ಹೋಗು. ಇನ್ನು ಈ ಗುಡಿಸಲು ನಿನ್ನದಲ್ಲ, ಬಾವಿ ನಿನ್ನದಲ್ಲ, ಜಮೀನು ನಿನ್ನದಲ್ಲ. ಎಲ್ಲವನ್ನೂ ತಪ್ಪಾಗಿ ನಿನಗೆ ಕೊಟ್ಟಿದ್ದೆ. ಬೇಗ ಪೆಟ್ಟಿಗೆಯನ್ನು ಕೊಡು. ಇಲ್ಲದಿದ್ದರೆ ನಿನ್ನ ಸ್ಥಿತಿಯನ್ನು ಈ ಮುದುಕ ಹಸುವಿನಂತೆ ಮಾಡುತ್ತೇನೆ. ರಘುವಿನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಸರಿ ಅಣ್ಣ, ಈ ಚಿನ್ನದ ಪೆಟ್ಟಿಗೆ ತೆಗೆದುಕೊಳ್ಳಿ. ಈ ಜಮೀನನ್ನು ತೆಗೆದುಕೊಳ್ಳಿ. ಈ ಗುಡಿಸಲನ್ನು ತೆಗೆದುಕೊಳ್ಳಿ. ಈ ಬಾವಿಯನ್ನು ತೆಗೆದುಕೊಳ್ಳಿ. ನನಗೆ ನನ್ನ ಭಾಗ್ಯದ ಮೇಲೆ ನಂಬಿಕೆ ಇದೆ. ದೇವರು ನನ್ನ ಪಾಲಿಗೆ ಇದಕ್ಕಿಂತಲೂ ಉತ್ತಮವಾದುದನ್ನು ಬರೆದಿದ್ದಾನೆ. ಹೋಗೋ, ನಿನ್ನ ಅದೃಷ್ಟವೇನು ಮಾಡ್ತದೆ ನೋಡೋಣ. ಈ ಮುದುಕ ಹಸು ಗೋಮಯ ಬಿಟ್ಟರೆ ಇನ್ನೇನು ಕೊಡುತ್ತದೆ? ಮಹೇಶ ಮಾತ್ ಹೇಳಿದ ತಕ್ಷಣ ಆ ಹಸುವಿನ ದೇಹದಿಂದ ಬಣ್ಣ ಬಣ್ಣದ ದಿವ್ಯ ಕಿರಣಗಳು ಹೊರಹೊಮ್ಮತೊಡಗಿದವು. ಕೆಲವೇ ಕ್ಷಣಗಳಲ್ಲಿ ಆ ಮುದುಕ ಹಸು ಒಬ್ಬ ದಿವ್ಯ ದೇವಿಯಾಗಿ ರೂಪಾಂತರಗೊಂಡಳು. ರಘು ಮತ್ತು ಮಹೇಶ್ ಇಬ್ಬರೂ ಬೆರಗಾಗಿ ನಿಂತರು. ಇಡೀ ಊರು ನಿಶ್ಶಬ್ದವಾಯಿತು. ಜನರು ಎಲ್ಲೆಡೆಯಿಂದ ಓಡಿಬಂದು ಆ ದೃಶ್ಯವನ್ನು ನೋಡತೊಡಗಿದರು. ದೇವಿಯ ಮುಖದಲ್ಲಿ ಮೃದು ನಗು ಮೂಡಿತು. ಅವರ ದಿವ್ಯ ತೇಜಸ್ಸಿನಿಂದ ಸುತ್ತಮುತ್ತಲಿನ ವಾತಾವರಣವೇ ಸುಗಂಧದಿಂದ ತುಂಬಿತು. ರಘು, ಇಂದು ನೀನು ಒಂದು ಸತ್ಯವನ್ನು ಲೋಕಕ್ಕೆ ತೋರಿಸಿದ್ದೀಯಾ. ನಿಜವಾದ ರಾಜಯೋಗ ಕೈಯಲ್ಲಿರುವ ರೇಖೆಗಳಲ್ಲಿ ಇರುವುದಿಲ್ಲ, ಅದು ಮನುಷ್ಯನ ಹೃದಯದಲ್ಲಿರುವ ಒಳ್ಳೆಯತನದಲ್ಲಿರುತ್ತದೆ. ಆದರೆ ನಾನು ಯಾರು? ನಿನ್ನ ತಂದೆ ಶಂಕರಯ್ಯನ ಜೊತೆ ನನಗೇನು ಸಂಬಂಧ ಎಂಬುದು ನಿನಗೆ ತಿಳಿಯಬೇಕೆಂದು ಅನಿಸುತ್ತಿದೆ. ರಘು ಕೈಮುಗಿದು ನಮಸ್ಕರಿಸಿದನು. ಅಮ್ಮ, ದಯವಿಟ್ಟು ಎಲ್ಲವನ್ನೂ ತಿಳಿಸಿ. ನನ್ನ ತಂದೆಯೊಂದಿಗೆ ನಿಮಗಿದ್ದ ಸಂಬಂಧವೇನು? ನನಗೆ ಸತ್ಯವನ್ನು ತಿಳಿಯಬೇಕು. ರಘು, ನಿನ್ನ ತಂದೆ ತಮ್ಮ ಕೊನೆಯ ಕ್ಷಣದಲ್ಲಿ ಕೆಲವು ಸತ್ಯಗಳನ್ನು ಹೇಳದೆ ಉಳಿಸಿದ್ರು. ಇಂದು ಅವುಗಳನ್ನು ನಾನು ಹೇಳುತ್ತೇನೆ. ಬಹಳ ವರ್ಷಗಳ ಹಿಂದೆ ನಿನ್ನ ತಂದೆ ಶಂಕರಯ್ಯ ಯುವಕರಾಗಿದ್ದಾಗ ಕಟ್ಟಿಗೆ ತರಲು ಕಾಡಿಗೆ ಹೋಗಿದ್ರು. ಅಲ್ಲಿ ಅವರಿಗೆ ಗಾಯಗೊಂಡಿದ್ದ ಒಂದು ಹಸು ಸಿಕ್ಕಿತು. ಆದರೆ ಅದು ಸಾಮಾನ್ಯ ಹಸುವಲ್ಲ, ಅದು ನಾನೇ, ಈ ಊರಿನ ಅಧಿಷ್ಠಾನ ದೇವತೆ. ಆ ಸಮಯದಲ್ಲಿ ಈ ಊರಿಗೆ ಭೀಕರ ಬರ ಬಂದಿತ್ತು. ಬೆಲ್ಲಲು ಒನ ಇದ್ದವು. ಜನರು ಹಸಿವಿನಿಂದ ನರಳುತ್ತಿದ್ದರು. ಆಗ ನಾನು ಶಂಕರಯ್ಯನಿಗೆ ಒಂದು ವರ ಕೊಟ್ಟೆ. ನನ್ನನ್ನು ಮನೆಗೆ ಕರೆದುಕೊಂಡು ಹೋಗಿ ಜೀವನ ಪೂರ್ತಿ ಪ್ರೀತಿಯಿಂದ ನೋಡಿಕೊಂಡರೆ ನಾನು ನಿಮ್ಮ ಕುಟುಂಬವನ್ನು ಸದಾ ಕಾಪಾಡುತ್ತೇನೆ ಎಂದು ಹೇಳಿದೆ. ಆದರೆ ಒಂದು ಷರತ್ತು ಇತ್ತು. ನಿಮ್ಮ ಇಬ್ಬರು ಮಕ್ಕಳಲ್ಲಿ ಯಾರು ಹೆಚ್ಚು ಪ್ರಾಮಾಣಿಕರು, ತೃಪ್ತ ಮನಸ್ಸಿನವರು ಮತ್ತು ದುರಾಸೆ ಇಲ್ಲದವರಾಗಿರುತ್ತಾರೋ ಅವರಿಗೆ ಮಾತ್ರ ನನ್ನ ನಿಜವಾದ ರೂಪವನ್ನು ತೋರಿಸುತ್ತೇನೆ ಎಂದು ಹೇಳಿದ್ದೆ. ದೇವಿಯ ಮಾತು ಕೇಳಿ ಮಹೇಶ್ ಮುಖ ಬೆವರಾಯಿತು. ಭಯ ಮತ್ತು ಪಶ್ಚಾತ್ತಾಪ ಅವನ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸಿತು. ಹಾಗಾದರೆ ಅಪ್ಪನಿಗೆ ಈ ಎಲ್ಲವೂ ಮೊದಲೇ ಗೊತ್ತಿತ್ತೇ? ಹೌದು,
ಶಂಕರಯ್ಯ ಎಲ್ಲವನ್ನೂ ತಿಳಿದಿದ್ದರು. ಅವರು ನನ್ನನ್ನು ಭಕ್ತಿಯಿಂದ ಸಾಕಿದರು. ನಿಮಗೆ ಈ ವಿಷಯವನ್ನು ಹೇಳಲಿಲ್ಲ, ಏಕೆಂದ್ರೆ ನಿಮ್ಮಿಬ್ಬರ ಗುಣವನ್ನು ಪರೀಕ್ಷಿಸಲು ಬಯಸಿದ್ದರು. ಅವರು ನನಗೆ ಒಂದು ಮಾತು ಹೇಳಿದ್ದರು. ಅಮ್ಮ, ನನ್ನ ಹಿರಿಯ ಮಗನಲ್ಲಿ ದುರಾಸೆ ಇದೆ. ಆದ್ರೆ ನನ್ನ ಕಿರಿಯ ಮಗ ರಘು ಒಳ್ಳೆಯ ಮನಸ್ಸಿನವನು. ಒಂದು ವೇಳೆ ಮಹೇಶ್ ಅವನಿಗೆ ಅನ್ಯಾಯ ಮಾಡಿದ್ರೆ ಅವನಿಗೆ ಸರಿಯಾದ ಪಾಠ ಕಲಿಸು. ಊರಿನ ಜನರೆಲ್ಲ ಈ ಮಾತು ಕೇಳಿ ಆಶ್ಚರ್ಯದಿಂದ ಒಬ್ಬರ ಮುಖವನ್ನ ಒಬ್ರು ನೋಡಿಕೊಂಡ್ರು. ರಘುವಿನ ಕಣ್ಣಲ್ಲಿ ನೀರು ತುಂಬಿತು. ಈಗ ತಂದೆ ಕೊನೆಯ ಕ್ಷಣದಲ್ಲಿ ಹೇಳಿದ್ದ ಮಾತಿನ ಅರ್ಥ ಅವನಿಗೆ ಸ್ಪಷ್ಟವಾಯಿತು. ಮಹೇಶ್, ದುರಾಸೆಯಿಂದ ನೀನು ನಿನ್ನ ತಮ್ಮನಿಗೆ ಮತ್ತೆ ಮತ್ತೆ ಅನ್ಯಾಯ ಮಾಡಿದೆ. ಮೊದಲು ಒಣಗಿದ ಬಾವಿಯನ್ನು ಕೊಟ್ಟೆ, ನಂತರ ಗುಡಿಸಲನ್ನು ಕಸಿದುಕೊಂಡೆ, ಅದಾದ ಮೇಲೆ ಬರಡು ಜಮೀನನ್ನೂ ಕಿತ್ತುಕೊಂಡೆ. ಆದರೆ ಪ್ರತಿ ಸಲವೂ ರಘು ಯಾವುದೇ ಜಗಳ ಮಾಡಿಲ್ಲ. ಅವನ ತೃಪ್ತ ಮನಸ್ಸೇ ಅವನ ದೊಡ್ಡ ಸಂಪತ್ತು. ಮಹೇಶ್ ದೇವಿಯ ಪಾದಗಳಿಗೆ ಬಿದ್ದು ಅಳತೊಡಗಿದ. ಅಮ್ಮ, ನನ್ನನ್ನು ಕ್ಷಮಿಸಿ. ದುರಾಸೆ ನನ್ನ ಕಣ್ಮುಚ್ಚಿಸಿತು. ನನ್ನ ಪಾಲಿನ ಆಸ್ತಿ ಇದ್ದರೂ ಎಲ್ಲವನ್ನೂ ನಾನೊಬ್ಬನೇ ಪಡೆದುಕೊಳ್ಳಬೇಕೆಂದು ಯೋಚಿಸಿದೆ. ನನ್ನನ್ನು ಕ್ಷಮಿಸಿ. ಕ್ಷಮೆ ಕೇಳುವುದರಿಂದ ಮಾತ್ರ ಸಾಲದು, ನೀನು ಮಾಡಿದ ತಪ್ಪನ್ನು ನೀನೇ ಸರಿಪಡಿಸಬೇಕು ಎಂದು ಹೇಳಿ ದೇವಿ ತಮ್ಮ ಬಲಗೈಯನ್ನು ಮೇಲಕ್ಕೆತ್ತಿದರು. ಕ್ಷಣದಲ್ಲೇ ಆಕಾಶದಿಂದ ದಿವ್ಯ ಕಿರಣಗಳು ಸುರಿಯತೊಡಗಿದವು. ರಘುವಿನ ಬರಡು ಜಮೀನು ಹಸಿರಿನಿಂದ ಕಂಗೊಳಿಸಿತು. ಒಣಗಿದ್ದ ಬಾವಿ ಸಿಹಿಯಾದ ನೀರಿನಿಂದ ತುಂಬಿ ಹರಿಯಿತು. ಊರಿನ ಜನರೆಲ್ಲ ದೇವಿಯ ಮಹಿಮೆಯನ್ನು ನೋಡಿ ಬೆರಗಾದರು. ಆಗ ದೇವಿ ರಘುವಿನ ಕಡೆ ತಿರುಗಿ ಹೇಳಿದರು. ರಘು, ಇಂದಿನಿಂದ ಈ ಊರಿನ ಹೊಸ ಮುಖ್ಯಸ್ಥ ನೀನೇ. ಅಮ್ಮ, ನಿಮ್ಮ ಆಶೀರ್ವಾದಕ್ಕೆ ನಾನು ಚಿರಋಣಿ. ನಾನು ಎಂದಿಗೂ ದುರಾಸೆ ಮಾಡುವುದಿಲ್ಲ. ಬಡವರ ಸೇವೆ ಮಾಡುತ್ತೇನೆ. ನನ್ನ ತಂದೆಯ ಹೆಸರಿನಲ್ಲಿ ಒಂದು ದೊಡ್ಡ ಆಶ್ರಮ ಕಟ್ಟಿಸುತ್ತೇನೆ. ಅಲ್ಲಿ ಬಡವರಿಗೆ ಉಚಿತ ಊಟ, ರೋಗಿಗಳಿಗೆ ಉಚಿತ ಚಿಕಿತ್ಸೆ ಮತ್ತು ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಿಸುತ್ತೇನೆ. ಮಹೇಶ್ ಸಂಪೂರ್ಣವಾಗಿ ಬದಲಾಗಿದ್ದನು. ಅವನು ರಘುವಿನ ಬಳಿ ಬಂದು ಕೈಮುಗಿದನು. ತಮ್ಮ, ನನ್ನನ್ನು ಕ್ಷಮಿಸು. ನಿನ್ನನ್ನು ಸೋಮಾರಿ ಎಂದೆ, ಊರು ಸುತ್ತುವವನು ಎಂದೆ. ಆದರೆ ನಿಜವಾದ ಸೋತವನು ನಾನು. ನನ್ನ ದುರಾಸೆಯೇ ನನ್ನನ್ನು ಕುರುಡನನ್ನಾಗಿ ಮಾಡಿತ್ತು. ರಘು ತನ್ನ ಅಣ್ಣನನ್ನು ಅಪ್ಪಿಕೊಂಡನು. ಅಣ್ಣ, ಅಪ್ಪ ಯಾವಾಗ್ಲೂ ಹೇಳುತ್ತಿದ್ರು, ಅಣ್ಣ ತಮ್ಮಂದರ ನಡುವೆ ಯಾವತ್ತೂ ವೈರಾಗ್ಯ ಬರಬಾರ್ದು. ನೀವು ನನ್ನ ಅಣ್ಣ. ನಿಮ್ಮನ್ನು ನಾನು ಯಾವತ್ತೂ ಅವಮಾನ ಮಾಡುವುದಿಲ್ಲ. ಆ ದಿನದಿಂದ ಇಡೀ ಊರಲ್ಲಿ ಸಂತೋಷ ನೆಲೆಸಿತು. ಯಾರ ಮನಸ್ಸಿನಲ್ಲಿ ತೃಪ್ತಿ ಇರುತ್ತದೆಯೋ ಅವರ ಜೊತೆ ನಾನು ಸದಾ ಇರುತ್ತೇನೆ. ಕೆಲವು ತಿಂಗಳುಗಳ ನಂತರ ರಘು ಊರಿನ ಮಧ್ಯದಲ್ಲಿ ಒಂದು ಭವ್ಯ ಆಶ್ರಮ ಕಟ್ಟಿಸಿದನು. ಅದಕ್ಕೆ ಶಂಕರಯ್ಯ ಆಶ್ರಮ ಎಂದು ಹೆಸರು ಇಟ್ಟನು. ಅಲ್ಲಿ ಬಡವರಿಗೆ ಉಚಿತ ಅನ್ನದಾನ ನಡೆಯುತ್ತಿತ್ತು. ರೋಗಿಗಳಿಗೆ ಉಚಿತ ಚಿಕಿತ್ಸೆ ದೊರೆಯುತ್ತಿತ್ತು. ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತಿತ್ತು. ಮಹೇಶ್ ಕೂಡ ಸಂಪೂರ್ಣವಾಗಿ ಬದಲಾಗಿದ್ದನು. ಅವನು ವ್ಯಾಪಾರವನ್ನು ಪ್ರಾಮಾಣಿಕವಾಗಿ ನೋಡಿಕೊಳ್ಳುತ್ತಿದ್ದ. ತನ್ನ ಎಲ್ಲಾ ತಪ್ಪುಗಳಿಗೆ ಪಶ್ಚಾತ್ತಾಪಪಟ್ಟು ಒಳ್ಳೆಯ ಜೀವನ ನಡೆಸತೊಡಗಿದ. ಒಂದು ದಿನ, ರಘು, ಇಂದು ಅಪ್ಪ ಹೇಳಿದ್ದ ಮಾತಿನ ಅರ್ಥ ನನಗೆ ಗೊತ್ತಾಯಿತು. ನಿನ್ನ ಕೈಯಲ್ಲಿ ರಾಜಯೋಗ ಇರಲಿಲ್ಲ, ಅದು ನಿನ್ನ ಒಳ್ಳೆಯ ಗುಣದಲ್ಲಿತ್ತು. ಅಣ್ಣ, ನಿಜವಾದ ರಾಜಯೋಗ ಸಂಪತ್ತಲ್ಲ. ತೃಪ್ತಿ, ಒಳ್ಳೆಯ ಗುಣ ಮತ್ತು ಅಣ್ಣ ತಮ್ಮನ ಪ್ರೀತಿಯೇ ಜೀವನದ ನಿಜವಾದ ಐಶ್ವರ್ಯ. ದುರಾಸೆ ಮನುಷ್ಯನನ್ನು ನಾಶದ ಕಡೆಗೆ ಕರೆದೊಯ್ಯುತ್ತದೆ. ಆದರೆ ತೃಪ್ತಿ, ಪ್ರಾಮಾಣಿಕತೆ ಮತ್ತು ಸಹೋದರ ಪ್ರೀತಿ ಇದ್ದರೆ ಅದೃಷ್ಟವೇ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಈ ಕಥೆ ನಿಮ್ಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಹೃದಯ ಸ್ಪರ್ಶಿ ಕನ್ನಡ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಕಥೆಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ತಪ್ಪದೇ ಶೇರ್ ಮಾಡಿ. ಮುಂದಿನ ಅದ್ಭುತ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.